ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಅಕ್ಕಿ ಖಾಲಿಯಾಗಿತ್ತು ಅಂತ ಹೇಳಿದ್ದಕ್ಕೆ ನಮ್ಮ ಅತ್ತೆ ನಮಗೋಸ್ಕರ ಬೆಂಗಳೂರು ಕೊಟ್ಟು ಕಳಿಸೋದಕ್ಕೆ ಅಕ್ಕಿನ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಈ ಕಡೆ ನಮ್ಮ ಯಜಮಾನ್ರು ಹಸುಗಳಿಗೆ ಹುಣ್ಣು ಜಾಸ್ತಿ ಆಗಿಬಿಟ್ಟಿತ್ತು ಅಂತಂದ್ಬಿಟ್ಟು ತುಂಬೆ ಸೊಪ್ಪು ಹಾಗೆ ಬೇವಿನ ಸೊಪ್ಪು ಎರಡೂ ಕೂಡ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಕೊಂಡು ಅದ್ರ ರಸನ ತಕ್ಕೊಂಡು ಹಸುಗೆ ಸ್ಪ್ರೇ ಮಾಡೋದಕ್ಕೋಸ್ಕರ ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ರು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡು ಈ ಥರ ಒಂದು ಜಾಲರಿಗೋ ಅಥವಾ ಬಟ್ಟೆಗೋ ಹಾಕ್ಕೊಂಡು ಸೋಸ್ಕೊಂಡು ಮತ್ತೆ ಅದೇ ಸೊಪ್ಪನ್ನು ಹಾಕಿ ರುಬ್ಬಿರೋ ಅಂಥ ಸೊಪ್ಪನ್ನೇ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಅದರ ರಸನ ತಕ್ಕೋಬೇಕಾಗತ್ತೆ. ಇದು 500 ml ಬಾಟ್ಲು. ಅದಕ್ಕೊಂದು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಮುಕ್ಕಾಲಷ್ಟು ನೀರನ್ನು ತುಂಬ್ಕೋಬೇಕು. ಇದು ಸಿಕ್ಕಾಪಟ್ಟೆ ಘಾಟ್ ಇರುತ್ತೆ. ಇವಾಗ ನೋಡಿ, ಹಸುಗೆ ಸ್ಪ್ರೇನ ಮಾಡ್ತಾರೆ. ಇದು ಸ್ಪ್ರೇ ಮಾಡೋದ್ರಿಂದ ಅದೇನೇನು ಹುಳ ಎಲ್ಲ ಜಾಸ್ತಿ ಓಡಾಡ್ತಾ ಇರುತ್ತಲ್ವ, ಉಣ್ಣೆ ಇರುತ್ತಲ್ವ, ಅದೆಲ್ಲ ಕಡಿಮೆ ಆಗುತ್ತೆ ಅಂತ. ಇದ್ರ ಘಾಟ್ಗೆ ಹುಳಗಳು ಬರೋದಿಲ್ಲ ಅಂತ. ಹಸು ತುಂಬಾ ವೀಕ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಿದ್ರು ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಇಬ್ಬರೂ. ಇನ್ನೊಂದು ಊರಿಗೆ ಹೊರಟಿದ್ದೀವಿ, ದ್ಯಾವಪಟ್ಟಣ ಅಂತ. ಅಲ್ಲಿ ನಮಗೆ ಪ್ರಾಪರ್ಟಿ ಎಲ್ಲ ಅಲ್ಲೇ ಇರೋದು ಆಲ್ಮೋಸ್ಟು. ಸೊ ಹಾಗೆ ಒಂದು ರೌಂಡ್ ಬಂದಿದ್ವಲ್ಲ, ಊರಿಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲರೂ ಮಾತಾಡ್ಸ್ಕೊಂಡು ಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಹೊರಟಿದ್ದೀವಿ. ತುಂಬ ಬಿಸಿಲಿದೆ, ಟೈಮ್ ಕೂಡ 1 ಗಂಟೆ ಆಗೋಗ್ಬಿಟ್ಟಿದೆ. ಮಕ್ಕಳನ್ನ ಅತ್ತೆ ಜೊತೆಯಲ್ಲಿ ಇಲ್ಲೇ ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ. ಮಕ್ಕಳು ಕರ್ಕೊಂಡೋಗಿಲ್ಲ ಅಂದರೂ ಅವರು ಯಾಕೆ ಕರ್ಕೊಂಡ್ಬಂದಿಲ್ಲ ಅಂತ ಬೈತಾರೆ ಅಂದರೆ ತುಂಬ ಬಿಸಿಲಿದೆಯಲ್ವ. ಸೊ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗ್ತಾಯಿಲ್ಲ. ನಾನು ನಮ್ಮೂರಲ್ಲಿ ನಿಮಗೆ ಸಿಗ್ತೀನಿ. ಮತ್ತು ಇದು ನಮ್ಮ ಪುರಿಗಾಲಿ ಮೇನ್ ರೋಡ್ ಬಸ್ ಸ್ಟ್ಯಾಂಡು, ಹಾಗೆ ಆಟೋ ಸ್ಟ್ಯಾಂಡು. ಬಸ್ಗಳೆಲ್ಲ ಬಂದರೆ ಅಲ್ಲೇ ನಿಂತ್ಕೊಳ್ಳೋದು. ಹಾಗೆ ಇದು ಬಂದು ಆಟೋ ಸ್ಟ್ಯಾಂಡು. ಇದು ನಮ್ಮ ಪುರಿಗಲಿದು ವಿಡಿಯೋ. ಹಾಗೆ ಇದು ರಾಜರಾಜೇಶ್ವರಿ ಕಲ್ಯಾಣ ಮಂಟಪ. ಆಲ್ಮೋಸ್ಟ್ ನಮ್ಮ ಅಣ್ಣಂದಿರದೆಲ್ಲ ಮದುವೆ ಇದೇ ಚೌಟ್ರಿನಲ್ಲೇ ನಡೆದಿರೋದು. ಸೊ ಈ ಕಡೆ ಬಂದರೆ ಇಲ್ಲಿ ನಮ್ಮ ಅಪ್ಪಂಗೆ ಹಾಗೆ ನಮ್ಮ ಚಿಕ್ಕಪ್ಪನಿಗೆ ಹೊಲ ಇಲ್ಲೇ ಇರೋದು. ಬಟ್ ನಾನು ಹತ್ರದಲ್ಲಿ ಹೋಗಿ ತೋರ್ಸೋಕ್ಕಾಗಿಲ್ಲ, ಹಾಗೆ ಹೋಗ್ತಿದ್ನಲ್ವ, ಸೊ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಇದು ಬಂದು ಸರ್ಗೂರ್ ಆ್ಯಂಡ್ ಪೋಸ್ಟ್ ಮೇನ್ ರೋಡು. ಸೊ ಯಾರಿಗಾರು ಗೊತ್ತಿದ್ದರೆ, ನೀವು ಆ ಊರಿನವರಾಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ಇದು ದೊಡ್ಡಮ್ಮ ತಾಯಿಯವ್ರದ್ದು ದೇವಸ್ಥಾನ. ತುಂಬ ರಶ್ ಇತ್ತು. ನಾವು ಸೋಮವಾರ ಹೊರಟಿದ್ವಿ ಅಲ್ವಾ, ಅಲ್ಲೇನೋ ಪಂಥಿ ಸೇವೆ ಅಂತ ಮಾಡ್ತಾರಂತೆ ಈ ಟೈಮಲ್ಲಿ, ಮಠಕ್ಕೆ ನುಗ್ಗೋದು ಅಂತೆಲ್ಲ ಏನೋ ಹೇಳ್ತಾರೆ. ಬಟ್ ನಂಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ಸಿಕ್ಕಾಪಟ್ಟೆ ರಶ್ ಇತ್ತು. ನಮಗೆ ಗೊತ್ತಿರಲಿಲ್ಲ ಇವತ್ತು ಅಲ್ಲಿ ಜಾತ್ರೆ ಇದೆ ಅಂತ. ಹೊರಟ್ಬಿಟ್ಟಿದ್ವಿ, ಬಟ್ ಆದರೂ ಬೇರೆ ರೋಡಿಂದ ನಮ್ಮ ಊರಿಗೆ ಹೋದ್ವಿ ನಾವು. ಇದು ಬಂದು ಮಠದ ಮೇನ್ ರೋಡ್, ಮೇನ್ ಹೆಬ್ಬಾಗ್ಲಿದು. ಸೊ ಇಲ್ಲಿ ಬಂದು ದೇವಸ್ಥಾನ ಇದೆಯಂತೆ. ನೋಡಿ, ಆಟ ಸಾಮಾನೆಲ್ಲ ನನ್ನ ಮಕ್ಕಳು ಬಂದಿದ್ದರೆ ಪಕ್ಕ ತೆಗೆಸ್ಕೊಂಡಿರೋರು. ನನಗೂ ಕೂಡ ನಮ್ಮ ಚೈಲ್ಡ್ಹುಡ್ ನೆನಪಾಯಿತು. ಸೊ ಹಂಗೆ ನಮ್ಮ ದ್ಯಾವಪಟ್ಟಣನ ತಲುಪಿದ್ವಿ. ನೋಡಿ, ಇವಳು ನಮ್ಮ ವಾರ್ಗಿತಿ ಮಗಳು, ಹಾಗೆ ನಮ್ಮ ಅತ್ತೆಯವರ ವಾರ್ಗಿತಿಯವರು ಅಂದರೆ ನಮ್ಮ ದೊಡ್ಡತ್ತೆ ಇನ್ನೊಬ್ಬರು. ನಾವು ಹೋದ್ವಿ ಅಂತ ನಮ್ಮ ಅಕ್ಕನೂ ನಮಗೆ ಮಿಕ್ಸ್ಚರು ಟೀ ಎಲ್ಲ ಮಾಡಿಕೊಟ್ರು. ಎಲ್ಲನೂ ತಿನ್ಕೊಂಡು, ಇದು ನಮ್ಮೂರಿನ ಮಾರಿಗುಡಿ ದೇವಸ್ಥಾನ. ಅದ್ರ ಹಿಂದೆಗಡೆ ನಮ್ಮ ಇನ್ನೊಬ್ಬರು ಭಾವನ ಮನೆಯೂ ಇದೆ. ಸೊ ಅಲ್ಲೂ ಹೋಗಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಮತ್ತೆ ಬಂದ್ವಿ. ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅನು ಇಬ್ಬರು ಮಾತಾಡ್ತಾ ಕೂತಿದ್ರು. ಮಾತಾಡ್ಸ್ಕೊಂಡು ಹಂಗೆ ನಾನು, ಅನು ಮತ್ತು ನಮ್ಮ ಮನೆಯವ್ರು 3 ಜನನೂ ಹೊಲಕ್ಕೆ ಹೊರಟ್ವಿ. ತುಂಬ ಬಿಸಿಲಿತ್ತು. ಇದು ಬಂದು ಅರಳಿ ಗಿಡ. ಹಳ್ಳಿ ಗಿಡ ಅಂತಂದರೆ ಹರಳೆಣ್ಣೆನ ಹಚ್ಕೊತೀವಲ್ವ, ಸೊ ಅದ್ರದ್ದು ಗಿಡ. ಇದ್ರದ್ದು ಕಾಯಿನೂ ಕೂಡ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಅದ್ರದ್ದು ಕಾಯಿ ಈ ಥರ ಇರುತ್ತೆ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಒಂದು ತಾಟನ್ನ ಹಾಸ್ಬಿಟ್ಟು ಅದ್ರ ಮೇಲೆ ಕೋಲಲ್ಲಿ ಚೆನ್ನಾಗಿ ಬಡಿದ್ರೆ ಬೀಜ ಎಲ್ಲ ಬರುತ್ತೆ. ನೋಡಿ, ಈ ಥರ ಇರುತ್ತೆ ಅದ್ರದ್ದು ಬೀಜ. ಇದನ್ನೇ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬಂದರೆ ಹರಳೆಣ್ಣೆ ನ್ಯಾಚುರಲಾಗಿ ರೆಡಿ ಆಗುತ್ತೆ. ಇದು ಬಂದು ರೇಷ್ಮೆ ಹುಳಿನ ಮನೇನ ಮಾಡ್ಕೊಂಡಿದ್ದಾರೆ ನಮ್ಮ ಭಾವ ಅವರು, ಅವರ ಜಾಗದಲ್ಲಿ, ಅವ್ರ ಹೊಲದಲ್ಲೇ. ನೋಡಿ, ಎಲ್ಲ ಹುಳಗಳೆಲ್ಲ ಇನ್ನೂ ಚಿಕ್ಕದಾಗಿದೆ. ಇದೇನೋ ಜ್ವರಕ್ಕೆ ಬಿದ್ದಿರತ್ತಂತೆ ಈ ಟೈಮಲ್ಲಿ. ಅದು ಹಾವು ಎಲ್ಲ ಹೆಂಗೆ ಪೊರೆನ ಬಿಡುತ್ತೋ ಆ ಥರ ಬಿಟ್ಟು ಆಮೇಲೆ ಎಲೆಗಳನ್ನ ತಿನ್ನೋದಕ್ಕೆ ಶುರು ಮಾಡಿ ಆಮೇಲೆ ದಪ್ಪ ಆಗಿ ಹುಳ ಹಣ್ಣಾಗತ್ತಂತೆ. ನಮ್ಮ ಹರೀಶ ತುಂಬಾ ಹೇಳ್ತಿದ್ದ ನನಗೆ, ಬಟ್ ಇದ್ರ ಬಗ್ಗೆ ಎಲ್ಲ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದು ಹಿಪ್ನೇರಳೆ ಕಡ್ಡಿ. ಇದೇ ಕಡ್ಡಿನೇ ಹುಳಕ್ಕೆ ಹಾಕಿ ಮೇಯಿಸ್ತಾರೆ. ಇಲ್ಲೇ ಹೊಲದಲ್ಲಿ ಜಾಗ ಇತ್ತಲ್ವ, ಸುತ್ತ ಹಾಕ್ಕೊಂಡಿದ್ದಾರೆ ನಮ್ಮ ಭಾವವರು. ಹಂಗೆ ಹೋಗ್ತಾ ಬ್ಯಾಲ್ದಣ್ಣು ಸಿಕ್ತು, ಅದನ್ನು ಕೂಡ ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ನನಗಂತೂ ನಡೆಯೋಕ್ಕೆ ಆಗ್ತಿರಲಿಲ್ಲ.
ನೋಡಿ ಈ ಕಡೆ ನಮ್ಮ ಮನು ನನಗೆ ಎಲ್ಲ ತೋರಿಸಿದ್ದಾಳೆ. ನೋಡಿ ಅಕ್ಕ ನಿಮ್ಮ ಹೊಲ ಎಷ್ಟೆಷ್ಟಿದೆ, ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ. ಆ್ಯಕ್ಚುಲಿ ನಾನು ಮದುವೆ ಆದಾಗಿಂದ 9 ವರ್ಷದಲ್ಲಿ ಇದೇ ಮೊದಲನೇ ಸಲ ನಾನು ನಮ್ಮ ಹೊಲಕ್ಕೆ ಹೋಗಿ ನೋಡಿದ್ದು. ಬಟ್ ನಾವೇನು ಮಾಡಿಲ್ಲ ನಮ್ಮ ಹೊಲದಲ್ಲಿ ಇನ್ನು. ಸೊ ಅದಕ್ಕೋಸ್ಕರ ನಾನೇನು ತೋರಿಸಿಲ್ಲ ನಿಮಗೆ. ನಾವೇನಾದರೂ ನೆಕ್ಸ್ಟು ಬೆಳೆ ಏನಾದ್ರು ಬೆಳಿತೀವಿ, ಬೋರ್ ಹಾಕ್ಸ್ತೀವಿ ಅಂತಂದಾಗ ನಾನು ಕಂಪ್ಲೀಟಾಗಿ ವಿಡಿಯೋನ ಮಾಡ್ತೀನಿ. ನೋಡಿ ಇಲ್ಲಿ ಟೊಮೊಟೊ ಸಸಿನ ನೆಟ್ಟಿದ್ದಾರೆ. ರೇಟ್ ಇಲ್ಲ ಅಂತ ಅಂದ್ಬಿಟ್ಟು ಪಾಪ ಅವರು ಕಟ್ ಮಾಡಿಲ್ಲ, ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದಾರೆ. ತುಂಬಾ ಬೇಜಾರಾಗುತ್ತೆ ಈ ಥರ ಎಲ್ಲ ಆದಾಗ. ಅವ್ರಿಗೂ ತುಂಬ ಖರ್ಚಿರುತ್ತೆ ಅಲ್ವಾ ಇಷ್ಟೊಂದೆಲ್ಲ ಮಾಡೋದಕ್ಕೆ. ನೋಡಿದಾಗ ನನಗಂತೂ ತುಂಬಾ ಬೇಜಾರಾಯಿತು. ಇದು ಬಂದು ನಮ್ಮೂರಿನ ಕುಂದೂರು ಗುಡ್ಡ. ನಮ್ಮ ಊರಿಗೆ ತುಂಬ ಹತ್ತಿರವಾಗಿದೆ ಇದು. ಹಾಗೆ ನಡ್ಕೊಂಡು ಬರ್ತಾ ಇದ್ವಿ, ವಾಪಸ್ ಮನೆ ಕಡೆಗೆ ಹೊರಟಿದ್ವಿ. ಇಲ್ಲಿ ಯಾವುದೋ ಪಕ್ಷಿದ ಮೊಟ್ಟೆ ಸಿಕ್ತು, ಅಲ್ಲೇ ಹಾಕ್ಬಿಟ್ಟು ಬಂದೆ. ಈಗ ಮನೆ ಕಡೆಗೆ ಹೊರಟಿದ್ದೀವಿ. ಇದು ಬಂದು ನಮ್ಮ ಅತ್ತೆ ಅವರೆಲ್ಲ ಮದುವೆ ಆದ ಹೊಸರಲ್ಲಿ ಇದೇ ಮನೆಯಲ್ಲೇ ಇದ್ದಿದ್ದಂತೆ. ಇವಾಗ ಅವರು ಮನೆಯನ್ನು ಮಾಡಿಕೊಂಡು ಬೇರೆ ಬೇರೆ ಸಪ್ರೇಟಾಗಿರೋದು. ಮಾರಿಗುಡಿ ಎದುರುಗಡೆನೇ ಈ ಮನೆ ಇದೆ. ಈ ಮನೆಗೆ ತುಂಬಾ ವರ್ಷ ಆಗಿದೆ. ಮಾತಾಡ್ಸ್ಕೊಂಡು ಮತ್ತೆ ನಾವು ನಮ್ಮ ಪುರಿಕಾಲಿ ಕಡೆಗೆ ಹೊರಟ್ವಿ. ಬರೋ ದಾರಿಲೇ ಸರ್ಗೂರು ಆ್ಯಂಡ್ ಪೋಸ್ಟ್ ಕಾಲೇಜ್ ಇದು, ಸರ್ಗೂರು ಕಾಲೇಜು. ನನ್ನ ತಂಗಿ PUನ ಮುಗಿಸಿದ್ದು ಇದೇ ಕಾಲೇಜ್ನಲ್ಲೇ. ಸುಮ್ಮನೆ ಹಂಗೆ ಒಂದು ಕ್ಯಾಪ್ಚರ್ ಮಾಡಿದೆ, ಇದು ಇರಲಿ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮೂರನ್ನೆಲ್ಲ ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ ಕರೆಕ್ಟಾಗಿ. ನೆಕ್ಸ್ಟ್ ಟೈಮ್ ಹೋದಾಗ ಚೆನ್ನಾಗಿ ವಿಡಿಯೋ ಮಾಡಿಕೊಂಡು ನಿಮ್ಮೆಲ್ರಿಗೂ ತೋರ್ಸೋಕ್ಕೆ ಪ್ರಯತ್ನನ ಪಡ್ತೀನಿ. ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ವಾ. ಸೊ ಅಲ್ಲೆಲ್ಲರೂ ಯಾರಾದರೂ ಏನಾದರೂ ಅನ್ಕೊತಾರೆ ಅಂತ ಒಂಥರ ಅನಿಸುತ್ತೆ ನಮ್ಮ ಮನೆಯವ್ರಿಗೆ. ನೀನು ವೀಡಿಯೋ ಮಾಡ್ಕೊತಾ ಇರ್ತೀಯ, ವೀಡಿಯೋ ಮಾಡೋಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ಯಾ ಅಂತೆಲ್ಲ ಅನ್ಕೊತಾರೆ ಅಂತ. ಬಟ್ ಆದರೆ ನಾನು ನಿಜ ಹೇಳ್ಬೇಕಂದ್ರೆ ವೀಡಿಯೋ ಮಾಡೋಕ್ಕೋಸ್ಕರನೇ ಅಂತ ಹೋಗಲಿಲ್ಲ. ಊರಿಗೆ ಹೋಗಿ ತುಂಬ ದಿನವೇ ಆಗಿತ್ತು. ಸೊ ಹಂಗೆ ಹೋಗಿ ಬರೋಣ, ಹಬ್ಬ ಇತ್ತು ನಮ್ಮೂರಲ್ಲಿ, ಮಾರಿ ಹಬ್ಬ. ಅದಕ್ಕೂ ಕೂಡ ಹೋಗಿರಲಿಲ್ಲ ನಾವು. ಅದಕ್ಕೋಸ್ಕರ ಹೋಗಿ ಎಲ್ಲರೂ ಒಂದು ಸತಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದಷ್ಟೇ. ಇದಾಗಿತ್ತು ಇವತ್ತಿನ ಬ್ಲಾಗ್. ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.